ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೂಲ್ ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರಿವ್ಯೂ ಮಾಡೋಕೆ ಹೋಗ್ತಾ ಇರೋದು ಹಾಟಿಯಾನ್ ಕಂಪ್ನಿದು ಅಂಡರ್ ಕ್ಯಾಬಿನೆಟ್ ಲೈಟು. ಬನ್ನಿ ನೋಡೋಣ ಹೇಗಿದೆ. ರಿವ್ಯೂ ಮಾಡಿ ನನ್ನ ರಿವ್ಯೂ ಏನು, ನನ್ನ ಒಪಿನಿಯನ್ ಏನು ಅಂತ ಲಾಸ್ಟಲ್ಲಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನೋಡಿ. ಇನ್ಸೈಡ್ ಬಾಕ್ಸ್ ಪೀಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಮತ್ತು ಒಂದು ಸ್ಟಿಕ್ ಕೊಟ್ಟಿದ್ದಾರೆ ಎಲ್ಲಿಗೆ ಬೇಕಲ್ಲಿ ನಾವು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ಇನ್ನೊಂದು ಕ್ಯಾಬಿನೆಟ್ ಲೈಟ್ ಕೊಟ್ಟಿದ್ದಾರೆ. ಇದು ಕ್ಯಾಬಿನೆಟ್ ಲೈಟ್ ಕೊಟ್ಟಿದ್ದಾರೆ, ಪ್ಲಸ್ ಅದರ ಕಂಟ್ರೋಲ್ಸ್ ಇಲ್ಲಿದೆ. ಅದರ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಆನ್ ಆ್ಯಂಡ್ ಆಫ್ ಇದೆ. ನೆಕ್ಸ್ಟು ಮಾಡೆಲ್ ಇದೆ, ಅಪ್ ಡೌನ್ ಇದೆ. ಓಕೆ, ಇದು USB ಕನೆಕ್ಟೆಡು. ಓಕೆ, ಅದ್ರ ಜೊತೆಗೆ ಇಲ್ಲಿ ಮ್ಯಾಗ್ನೆಟಿಕ್ ಕನೆಕ್ಟಿಂಗ್ ಇದು ಕೊಟ್ಟಿದ್ದಾರೆ. ಇಲ್ಲಿ ಏನು ಬರೆದಿದೆ ಮ್ಯಾಗ್ನೆಟಿಕ್ ಸಿಂಬಲ್ ಇದೆಯೋ, ಈ ಮ್ಯಾಗ್ನೆಟಿಕ್ ಸಿಂಬಲ್ ಹತ್ರ ಸ್ಟ್ರಾಂಗ್ ಮ್ಯಾಗ್ನೆಟ್ ಇದೆ. ಸೊ ಯಾವ್ದು ಇದಕ್ಕೆ ಬೇಕಾದರೂ ಅದು ಅಂಟುತ್ತೆ. ಸೊ ಬನ್ನಿ ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಟೆಸ್ಟ್ ಮಾಡಿ ನೋಡೋಣ. ಫ್ರೆಂಡ್ಸ್, ಈಗ ನಾವು ಫಸ್ಟು ಒಂದು ಪವರ್ ಬ್ಯಾಂಕ್ ಇದೆ, ಈ ಪವರ್ ಬ್ಯಾಂಕ್ಗೆ ಕನೆಕ್ಟ್ ಮಾಡಿ ನೋಡೋಣ ಯಾವ ಥರ ಲೈಟ್ ಬರುತ್ತೆ ಅಂತ. ಸೊ ಫಸ್ಟು ಪವರ್ ಬ್ಯಾಂಕ್ಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲೊಂದು LED ಲೈಟ್ ಆನ್ ಆಗುತ್ತೆ. ಸೊ ಪವರ್ ಸಪ್ಲೈ ಆಗ್ತಿದೆ ಅಂತ ಒಂದು ಇಂಡಿಕೇಶನ್ ಇದು. LED ಲೈಟ್ ಆನ್ ಆಗ್ತಿದೆ ನೋಡಿ. ಓಕೆ, ನೆಕ್ಸ್ಟು ಏನಿಲ್ಲ, ಜಸ್ಟ್ ಪವರ್ ಬಟನ್ನ ಆನ್ ಮಾಡಿದ ತಕ್ಷಣ ಲೈಟ್ ಬರುತ್ತೆ, ಬ್ರೈಟ್ ಲೈಟ್. ಓಕೆ, ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಲೈಟು ಕಾಣ್ತಿರೋದು. ಈ ಬ್ರೈಟ್ನೆಸ್ನ ನಾವು ಅಪ್ ಡೌನ್ ಮಾಡ್ಬೋದು. ಈಗ ಸ್ವಲ್ಪ ಬ್ರೈಟ್ನೆಸ್ನ ಡೌನ್ ಮಾಡ್ತಾ ಇದ್ದೀನಿ ನೋಡಿ, ಡೌನ್ ಆಗಿರೋದು ನಿಮಗೆ ಗೊತ್ತಾಗ್ತಿದೆ. ಈಗ ಸ್ವಲ್ಪ ಬ್ರೈಟ್ನೆಸ್ನ ರೈಸ್ ಮಾಡ್ತಾ ಇದ್ದೀನಿ, ಬ್ರೈಟ್ನೆಸ್ ರೈಸ್ ಆಗೋದು ಗೊತ್ತಾಗ್ತಿದೆ. ಇದರಲ್ಲಿ 3 ಮಾಡಲ್ಸ್ ಬರುತ್ತೆ, ಅಂದರೆ ವಾರ್ಮು, ನ್ಯಾಚುರಲ್ ಲೈಟು, ವಾರ್ಮ್ ಲೈಟು, ಬ್ರೈಟ್ ಲೈಟ್, ವೈಟ್ ಲೈಟ್ ಮಾಮೂಲಿ. ಸೊ ಈಗ ನಾವು ಇದನ್ನು ಇದಕ್ಕೆ ಟೆಸ್ಟ್ ಮಾಡೋಣ, ನೈಟ್ ಲೈಟಲ್ಲಿ ಹೆಂಗೆ ಕಾಣುತ್ತೆ, ಮತ್ತು ಇದನ್ನು ನಾವು ಐರನ್ ರಾಡ್ಗೆ ಹೇಗೆ ಸ್ಟಿಕ್ ಮಾಡೋದು ಅವೆಲ್ಲನೂ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ನಾನು ಹೇಳಿದ್ನಲ್ಲ ಇದರಲ್ಲಿ ಮ್ಯಾಗ್ನೆಟ್ ಇದೆ ಅಂತ. ಸೊ ಈ ಮ್ಯಾಗ್ನೆಟ್ನ ನಾವು ಎಲ್ಲಿ ಈ ಥರ ವಿಂಡೋಸ್ ಅಥವಾ ಅಂಡರ್ ಕ್ಯಾಬಿನೆಟ್ಟಲ್ಲಿ ಐರನ್ ರಾಡ್ಸ್ ಇರುತ್ತೋ ಅಲ್ಲಿ ಸ್ಟಿಕ್ ಮಾಡ್ಬೋದು. ಒಂದು ಸ್ಟ್ರಾಂಗ್ ಮ್ಯಾಗ್ನೆಟೇ ಕೊಟ್ಟಿದ್ದಾರೆ ನೋಡಿ, ಗಟ್ಟಿಯಾಗಿ ಸ್ಟಿಕ್ ಆಗಿದೆ. ಸೊ ಹಾರಿಜಾಂಟಲ್ ಆಗು ಹಿಂಗೆ ಸ್ಟಿಕ್ ಮಾಡ್ತೀನಿ, ವರ್ಟಿಕಲ್ ಆಗು ಸ್ಟಿಕ್ ಮಾಡ್ತೀನಿ ಅಂದರೆ 2 ಆಪ್ಷನಲ್ಲೂ ಹಿಂಗೆ ಸ್ಟಿಕ್ ಮಾಡ್ಕೊಬೋದು. ಸೊ ಇಲ್ಲೂ ಅಷ್ಟೇ, ಇಲ್ಲಿ ಹಾಕಿ ಸೇಮ್ ಆ್ಯಸ್ ಯೂಶ್ವಲ್ ಪವರ್ ಬ್ಯಾಂಕ್ ತೊಗೊಂಡು ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿ ನಾವು ಸ್ವಿಚ್ ಆನ್ ಮಾಡಿದ್ರೆ ಬ್ರೈಟ್ನೆಸ್ ಲೈಟ್ ಬರ್ತಿದೆ. ಸೊ ಈಗ ಫ್ರೆಂಡ್ಸ್, ಹೀಗೆ ಇದೇ ಕಂಡೀಷನಲ್ಲಿ ಈಗ ಫುಲ್ ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಓಕೆ, ಲೈಟ್ ಆಫ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಲೈಟ್ ಆಫ್ ಮಾಡಿದ್ದೀನಿ, ಇನ್ನೊಂದು ಸನ್ಲೈಟ್ ಹಾಕೊಂಡಿದ್ದೀನಿ ನನ್ನ ಸರಿ ಡೆಮೋಗೆ ತೋರ್ಸೋಕ್ಕೆ. ಸೊ ಈಗ ಸನ್ಲೈಟು ಆಫ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದ್ರದ್ದು ಬ್ರೈಟ್ನೆಸ್ ಲೆವೆಲು ತೋರಿಸ್ತೀನಿ. ದಿಸ್ ಇಸ್ ದ ಲೋಯೆಸ್ಟ್ ಬ್ರೈಟ್ನೆಸ್ಸು. ಇದು ಲೋ ಬ್ರೈಟ್ನೆಸ್ಸಲ್ಲೂ ಪರವಾಗಿಲ್ಲ, ಚೆನ್ನಾಗಿ ಕಾಣುತ್ತೆ. ಇದು ಫುಲ್ ಹೈ ಬ್ರೈಟ್ನೆಸ್ಸು, ತುಂಬ ಕ್ಲಾರಿಟಿ ಇದೆ, ತುಂಬ ವೈಟ್ ಲೈಟ್ ಇದೆ. ಇವನ್ ನಾವು ಇದನ್ನು ಓದೋಕ್ಕೆ ಇದಕ್ಕೆ ಎಲ್ಲದಕ್ಕೂ ಲೈಟು ಕರೆಕ್ಟಾಗಿ ಯೂಸ್ ಆಗುತ್ತೆ. 3 ಮೋಡ್ಸ್ ಆಫ್ ಲೈಟ್ ಹೇಳಿದ್ನಲ್ಲ, ಆ ಮಾಡೆಲ್ನ ತೋರಿಸ್ತೀನಿ. ನ್ಯಾಚುರಲ್ ಲೈಟು, ವಾರ್ಮ್ ಲೈಟು, ವೈಟ್ ಲೈಟು, 3 ಲೈಟ್ ಇದೆ. ಓಕೆ, ಬನ್ನಿ ಇದನ್ನು ಡೈರೆಕ್ಟು ಸಾಕೆಟ್ಗೆ ಹೆಂಗೆ ಹಾಕೋದು ಅಂತಲೂ ತೋರಿಸ್ತೀನಿ, ಪ್ಲಗ್ಗೆ. ಫ್ರೆಂಡ್ಸ್, ಇದು ಈ ಥರ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದು ಇಲ್ಲಿ ಮೆಟಲ್ ಇದೆ, ಇಲ್ಲಿ ಸ್ಟಿಕ್ಕರ್ ಇದೆ. ಈ ಸ್ಟಿಕ್ಕರ್ನ ನಾವು ಎಲ್ಲಿ ಅಂಡರ್ ಕ್ಯಾಬಿನೆಟಲ್ಲಿ ಬೇಕಾದ್ರೆ ಸ್ಟಿಕ್ ಮಾಡ್ಕೋಬೋದು. ಈ ಥರ 2 ಇದು ಕೊಟ್ಟಿದ್ದಾರೆ. ಸೊ ಇದೇನಿಲ್ಲ, ಇಲ್ಲಿ ಮ್ಯಾಗ್ನೆಟ್ ಕಾಣಿಸ್ತಿದೆಯಲ್ಲ ನಿಮಗೆ, ಮ್ಯಾಗ್ನೆಟ್ ಸಿಂಬಲ್ಲು ಅಲ್ಲಿಗೆ ಹಾಕಿದ್ರೆ ನೋಡಿ ಸ್ಟಿಕ್ ಆಗುತ್ತೆ. ಹಿಂಗೆ ಸ್ಟಿಕ್ ಮಾಡಿಕೊಂಡು ಈ ಸ್ಟಿಕ್ಕರ್ ಕಿತ್ತಾಕಿ ಎಲ್ಲಿಗೆ ಬೇಕಾದರೂ ನೀವು ಸರ್ಫೇಸ್ಗೆ ಒಂದು ಸ್ವಲ್ಪ ಕ್ಲಿಯರ್ ಇರೋ ಸರ್ಫೇಸಲ್ಲಿ ಅಂಟಿಸಿದ್ರೆ ಇದು ಅಂಟ್ಕೊಳ್ಳುತ್ತೆ. ಆಮೇಲೆ ಏನಿಲ್ಲ, ಹಿಂಗೆ ಸ್ವಿಚ್ ಹಾಕ್ಬಿಟ್ಟು ಮೇನ್ ಸ್ವಿಚ್ಚು ಇಲ್ಲಿ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಇದಾಗಿತ್ತು ಇದ್ರದ್ದು ರಿವ್ಯೂ. ಬನ್ನಿ ನನ್ನ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಹಾಟಿಯಾನ್ ಕಂಪ್ನಿದು ಅಂಡರ್ ಕ್ಯಾಬಿನೆಟ್ ಲೈಟು. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ನಾನು ಪರ್ಚೇಸ್ ಮಾಡಿದಾಗ ಅರೌಂಡ್ 650 ರುಪೀಸ್ ಇತ್ತು, ಈಗ ಅರೌಂಡ್ 685 ಹತ್ರನೇ ಇದೆ.
ಸೊ ವರ್ತ್ ಇದೆ. 650 ರುಪೀಸ್ ರೇಂಜಲ್ಲಿ ಈ ಲೈಟು ವರ್ತ್ ಇದೆ. ಲೈಟು ತುಂಬ ಬ್ರೈಟ್ನೆಸ್ ಇದೆ. ಬ್ರೈಟ್ನೆಸ್ 3 ಕೊಟ್ಟಿದ್ದಾರೆ, 3 ಡಿಫ್ರೆಂಟ್ ಮಾಡೆಲ್ಸು ಕೊಟ್ಟಿದ್ದಾರೆ. ಸೊ 100% ಇದು ಯೂಸ್ ಆಗುತ್ತೆ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ನು, ನಾನು ಎಲ್ಲೆಲ್ಲಿ ಯೂಸ್ ಮಾಡಿದೆ ಇದನ್ನು ಅಂದರೆ, ನನ್ನ ರೂಮಲ್ಲಿ ಪವರ್ ಕಟ್ ಇದಾದಾಗ ಸೊ ಒಂದು ರೂಮ್ಗಾಗಷ್ಟು ಬೆಳಕು ಚೆನ್ನಾಗಿ ಸಿಗುತ್ತೆ. ಸೊ ಅದೊಂದರಲ್ಲಿ ಯೂಸ್ ಆಗುತ್ತೆ. ಸೆಕೆಂಡು, ನೀವೆಲ್ಲಾದರೂ ಔಟಿಂಗ್ ಹೋದಾಗ ವಿತ್ ಪವರ್ ಬ್ಯಾಂಕ್ ನಿಮ್ಮ ಹತ್ರ ಇಟ್ಕೊಂಡು ನೀವು ಔಟಿಂಗ್ ಹೋದಾಗ, ಕ್ಯಾಂಪ್ ಮಾಡಿದಾಗ, ಅಲ್ಲಿ ಲೈಟ್ ಬೇಕು ಎಮರ್ಜೆನ್ಸಿಗೆ ಅಂದಾಗ ಒಳ್ಳೆ ಬ್ರೈಟ್ ಲೈಟ್ ಸಿಗುತ್ತೆ. ಸೊ ಅಲ್ಲಿ ಯೂಸ್ ಆಗುತ್ತೆ. ಇನ್ ಕೇಸ್ ಸಮಥಿಂಗ್ ತುಂಬ ಡಾರ್ಕ್ ಇತ್ತು, ಏನಾದರೂ ಒಂದು ವಿಡಿಯೋ ಮಾಡಬೇಕು ಅಥವಾ ಏನಾದರೂ ಒಂದು ನನಗೆ ಇನ್ನೂ ಫೋಕಸ್ ಲೈಟ್ ಬೇಕು ಅಂದಾಗಲೂ ನನಗೆ ಯೂಸ್ ಆಗಿದೆ ಅದು. ಸೊ ಅಂಡರ್ ಕ್ಯಾಬಿನೆಟ್ ಆಗು ಯೂಸ್ ಮಾಡ್ಬೋದು. ನಿಮ್ಮ ಕ್ಯಾಬಿನೆಟಲ್ಲಿ ನಿಮಗೆ ಇನ್ನೂ ಡೀಪ್ ಫೋಕಸ್ ಲೈಟ್ ಬೇಕು ಅಂದರೆ ಅಲ್ಲೂ ಹಾಕೊಬೋದು. ಸೊ ಓವರ್ ಆಲ್ ಹೇಳಬೇಕು ಅಂದರೆ 650 ಪ್ರೈಸ್ ರೇಂಜಲ್ಲಿ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್. ಕಣ್ಣು ಮುಚ್ಕೊಂಡು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಬಟ್ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ, ತುಂಬ ವಾರಗಳಿಂದ ಯೂಸ್ ಮಾಡ್ತಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಲೈಟು. ನಾನು ಯೂಸ್ ಮಾಡಿರೋ ರಿವ್ಯೂಸ್ನೇ ನಿಮ್ಗೆ ಹೇಳ್ತಿದ್ದೀನಿ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಲೈಟು. ಯು ಕ್ಯಾನ್ ಗೋ ಫಾರ್ ಇಟ್. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.